ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಸಂಸಾರದಲ್ಲಿ ನಮಗೆ ಯಾವಾಗಲೂ ದಿನ ಬೆಳಗಾದರೆ ಜಗಳ ಆಗ್ತಾ ಇದೆ, ಗಂಡ ಹೆಂಡತಿ ಮಧ್ಯೆ ಏನೂ ಸರಿ ಇಲ್ಲ, ಅತ್ತೆ ಸೊಸೆ ಮಧ್ಯೆ ಜಗಳ ಆಗ್ತಾ ಇದೆ, ಅಪ್ಪ ಮಗನ ನಡುವೆ ಜಗಳ ಆಗ್ತಾ ಇದೆ, ಇನ್ನು ಎಷ್ಟು ಹುಡುಕಾಡಿದ್ರು ಕೂಡ ಒಂದೊಳ್ಳೆ ಸಂಬಳಕ್ಕೆ ಕೆಲಸ ಸಿಗ್ತಾ ಇಲ್ಲ, ಇನ್ನು ಮದುವೆ ಆಗಿ ತುಂಬ ವರ್ಷಗಳ ಕಾಲ ಆಯಿತು, ನಮಗೆ ಮಗುನೇ ಆಗ್ತಾ ಇಲ್ಲ, ಕೆಲವರಿಗೆ ವರ್ಷ ಆಗ್ತಾ ಬಂದರೂ ಮದುವೆನೇ ಆಗಿರಲ್ಲ. ಅಂಥವರು ಪ್ರತಿ ಗುರುವಾರ ನೀವು ರಾಯರನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಬನ್ನಿ. ನಾನು ಈಗ ಹೇಳುವಂಥ ಸಂಕಲ್ಪನೆ ನೀವು ಪ್ರತಿ ಗುರುವಾರ ತಪ್ಪದೆ ಮಾಡ್ತಾ ಬನ್ನಿ, ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ನೀವು ಏನು ಅಂದ್ಕೊಂಡು ಈ ಸಂಕಲ್ಪನ ಶುರು ಮಾಡ್ತೀರೋ ಅದು ನಿಮ್ಮ ಸಂಕಲ್ಪ ಮುಗಿಯೋದ್ರೊಳಗೆ ಕೂಡ ನಿಮಗೆ ರಾಯರು ಅದನ್ನು ಕರುಣಿಸ್ತಾರೆ. ಇದು ಅಕ್ಷರಶಃ ಸತ್ಯ. ನೀವು ರಾಯರನ್ನ ಸಂಪೂರ್ಣವಾಗಿ ಭಕ್ತಿಯಿಂದ ನಂಬಿ ಅವರನ್ನು ಪೂಜೆ ಮಾಡ್ತಾ ಬನ್ನಿ. ಈ ಒಂದು ಸಂಕಲ್ಪನ ಮಾಡಿ ನೀವು ಏನು ಅಂದ್ಕೊಂಡು ಶುರು ಮಾಡ್ತೀರೋ ಅದು ಖಂಡಿತವಾಗ್ಲೂ ರಾಯರು ನಿಮಗೆ ಅನುಗ್ರಹ ಕೊಟ್ಟೇ ಕೊಡ್ತಾರೆ. ಇನ್ನು ಯಾವ ರೀತಿಯಾಗಿ ನಾವು ರಾಯರನ್ನ ಪೂಜೆ ಮಾಡಬೇಕು ಅಂತ ಅಂದರೆ, ಇನ್ನು ಯಾವ ರೀತಿಯಾಗಿ ಈ ಒಂದು ಸಂಕಲ್ಪನ ಮಾಡೋದಂತ ಅಂದರೆ, ಈ ಒಂದು ಸಂಕಲ್ಪನ ಪ್ರತಿ ಗುರುವಾರ ಮಾಡಬೇಕಾಗತ್ತೆ. ನೀವು 3 ಗುರುವಾರ, 5 ಗುರುವಾರ, 7 ಗುರುವಾರ, 9 ಗುರುವಾರ ಹೀಗೆ ನೀವು ಪ್ರತಿ ಗುರುವಾರ ನೀವು ರಾಯರಿಗೆ ಈ ಒಂದು ಸಂಕಲ್ಪನ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ಈ ಒಂದು ಸಂಕಲ್ಪನ ಮಾಡೋದಂತ ಅಂದರೆ, ಗುರುವಾರದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೇನ ಗುಡಿಸಿ ಒರೆಸಿ ಶುಚಿಗೊಳಿಸ್ಬೇಕಾಗತ್ತೆ. ಅದಾದ ನಂತರ ನೀವು ಸ್ನಾನ ಮಾಡಿ ಮಡಿಯಿಂದ ಬಂದು ದೇವ್ರ ಮನೆ ವಸ್ತುಗಳನ್ನ ಸ್ವಚ್ಛಗೊಳಿಸ್ಬೇಕಾಗತ್ತೆ. ಪಿತಾಂಬರಿ ಅಥವಾ ಹುಳಿಯಿಂದ ನೀವು ಸ್ವಚ್ಛಗೊಳಿಸ್ಬೋದು. ಅಂಗಡಿಯಲ್ಲಿ ಪಿತಾಂಬರಿ ಕೊಡಿ ಅಂದರೆ ನಿಮಗೆ ಕೊಡ್ತಾರೆ, ಅದರಲ್ಲಿ ಕೂಡ ನೀವು ಸ್ವಚ್ಛಗೊಳಿಸ್ಬೋದು. ಅದಾದ ನಂತರ ಹೊಸಲು ಬಾಗಿಲು ತೊಳೆದು ರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಇಟ್ಟು ಹೊಸಲಿಗೆ ಹೂವನ್ನಿಟ್ಟು, ಇನ್ನು ದೇವ್ರ ಮನೆಯಲ್ಲೂ ಕೂಡ ನೀವು ಒಂದು ಪುಟ್ಟದಾಗಿ ರಂಗೋಲಿ ಹಾಕಿ, ಅದಾದ ನಂತರ ರಾಯರ ಮೂರ್ತಿ ಏನಿಡ್ತೀರ ಅಲ್ಲೂ ಒಂದು ಕೂಡ ಚಿಕ್ಕದಾಗಿ ರಂಗೋಲಿ ಹಾಕಿ, ಅದ್ರ ಮೇಲೆ ಒಂದು ಮಣೆಯನ್ನಿಟ್ಟು, ಮಣೆ ಮೇಲೆ ಒಂದು ತಟ್ಟೆನ ಇಟ್ಟು, ತಾಮ್ರ ಅಥವಾ ಹಿತ್ತಾಳೆ ತಟ್ಟೆ ಆದ್ರೂ ಆಗುತ್ತೆ, ತುಂಬ ಒಳ್ಳೆಯದು. ಇನ್ನು ಮಣ್ಣಿನ ತಟ್ಟೆ ಆದರೆ ಅದಕ್ಕಿಂತ ತುಂಬ ಒಳ್ಳೆಯದು. ಇವಾಗೆಲ್ಲ ಮಣ್ಣಿನ ತಟ್ಟೆ ಸಿಗ್ತಾ ಇಲ್ಲ, ನಿಮ್ಮ ಹತ್ರ ಹಿತ್ತಾಳೆ ಅಥವಾ ತಾಮ್ರ ತಟ್ಟೆ ಇದ್ರೂ ಕೂಡ ನೀವು ಇಡ್ಬೋದು. ನಿಮ್ಮ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ, ಮನೆಯಲ್ಲಿ ಸ್ಟೀಲ್ ತಟ್ಟೆ ಏನಿರುತ್ತೆ ಅದನ್ನೇ ಇಟ್ಬಿಟ್ಟು ಅದ್ರ ಮೇಲೆ ರಾಯರ ಮೂರ್ತಿನ ಇಡಬೇಕಾಗತ್ತೆ. ಅದಾದಮೇಲೆ ಮಿಕ್ಕದಂಥ ದೇವ್ರ ಫೋಟೋ ಅಥವಾ ಮೂರ್ತಿ ನಿಮ್ಮ ಮನೇಲಿ ಏನಿರುತ್ತೆ ಅದಕ್ಕೆಲ್ಲ ನೀವು ಅರಿಶಿಣ ಕುಂಕುಮನ ಹಚ್ಚಬೇಕಾಗತ್ತೆ. ಎಲ್ಲ ದೇವರಿಗೂ ಅರಿಶಿಣ ಕುಂಕುಮನ ಹಚ್ಚಿ, ಇನ್ನು ರಾಯರಿಗೆ ನೀವು ಮೊದಲು ಅಭಿಷೇಕನ ಮಾಡಬೇಕಾಗತ್ತೆ. 5 ಪಂಚಾಭಿಷೇಕನ ನೀವು ಮಾಡಬೇಕಾಗತ್ತೆ. ಹಾಲು, ತುಪ್ಪ, ಮೊಸರು, ಸಕ್ಕರೆ ಹಾಗೂ ಜೇನುತುಪ್ಪದಿಂದ ರಾಯರಿಗೆ ಒಂದೊಂದಾಗೆ ನೀವು ರಾಯರಿಗೆ ಅಭಿಷೇಕ ಮಾಡಬೇಕಾಗತ್ತೆ. ಮೊದಲು ಹಾಲಿಂದ ಶುರು ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಅದಾದ ನಂತರ ಸಕ್ಕರೆಯಿಂದ ನೀವು ರಾಯರಿಗೆ ಅಭಿಷೇಕನ ಮಾಡಬೇಕು. ಅಭಿಷೇಕನ ಮಾಡಬೇಕಾದ್ರೆ ನೀವು ರಾಯರಿಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಮನಸ್ಸಲ್ಲಿ ಜಪಿಸ್ತಾರೆ ನೀವು ರಾಯರಿಗೆ ಅಭಿಷೇಕನ ಮಾಡಬೇಕು. ಒಂದೊಂದಾಗಿ ರಾಯರಿಗೆ ಅಭಿಷೇಕನ ಮಾಡಿ, ಆ ಅಭಿಷೇಕದ ನೀರು ಏನಿರುತ್ತೆ ಅದನ್ನು ಒಂದು ಲೋಟ ಅಥವಾ ತಟ್ಟೆಯಲ್ಲಿ ನೀವು ಅದನ್ನು ಇಟ್ಕೋಬೇಕಾಗತ್ತೆ. ಆಮೇಲೆ ರಾಯರಿಗೆ ಗಂಗಾಜಲ ನೀರಿಂದ ರಾಯರಿಗೆ ಅಭಿಷೇಕನ ಮಾಡಿಬಿಟ್ಟು, ರಾಯರಿಗೆ ಗಂಧ ಮತ್ತು ವಿಭೂತಿನ ಹಚ್ಚಿ, ರಾಯರಿಗೆ ಶ್ರೇಷ್ಠವಾದಂಥ ತುಳಸಿ ಎಲೆ ಅಥವಾ ತುಳಸಿ ಮಾಲೆನ ನೀವು ಇಡಬೇಕಾಗತ್ತೆ, ರಾಯರಿಗೆ ಮುಡಿಸ್ಬೇಕಾಗತ್ತೆ. ಆಮೇಲೆ ನಿಮ್ಮ ಹತ್ರ ಎಷ್ಟು ಹೂ ಸಾಧ್ಯನೋ ರಾಯರಿಗೆ ಅಷ್ಟು ಹೂವಿಂದ ಅಲಂಕಾರ ಮಾಡಿ, ರಾಯರು ತುಂಬ ಖುಷಿ ಆಗ್ತಾರೆ. ಆಮೇಲೆ ಎಲ್ಲ ದೇವರಿಗೂ ಹೂವನ್ನ ನೀವು ಮುಡಿಸಿ, ಇನ್ನು ರಾಯರ ಬಲಭಾಗದಲ್ಲಿ ಒಂದು, ಎಡಭಾಗದಲ್ಲಿ ಒಂದು ರಾಯರಿಗೆ ತುಪ್ಪದ ದೀಪ ಹಚ್ಚಬೇಕು. ತುಪ್ಪದ ದೀಪ ಹಚ್ಚೋಕ್ಕಾಗಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ದೀಪ ಆದರೂ ನೀವು ರಾಯರಿಗೆ ರಾಯರ ಎಡಭಾಗಕ್ಕೊಂದು ಬಲಭಾಗಕ್ಕೊಂದು ಹಚ್ಚಬೇಕು. ದೀಪ ಯಾವಾಗಲೂ ರಾಯರ ಕಡೆ ಮುಖ ಮಾಡಿರಬೇಕು. ಅದಾದ ನಂತರ ನೀವು ರಾಯರಿಗೆ ಗಂಧದ ಕಡ್ಡಿನ ಬೆಳಗ್ಬಿಟ್ಟು ರಾಯರ ಮಂತ್ರವನ್ನು ನೀವು 21 ಬಾರಿ ಜಪಿಸ್ಬೇಕು. ಯಾವುದಪ್ಪ ರಾಯರ ಮಂತ್ರ ಅಂತ ಅಂದರೆ,
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಈ ಒಂದು ಮಂತ್ರನ ರಾಯರಿಗೆ 21 ಬಾರಿ ಜಪಿಸಿ ಕೈಯಲ್ಲಿ ಒಂದಿಷ್ಟು ಮಂತ್ರಾಕ್ಷತೆನ ಇಟ್ಕೊಂಡು, ಮಂತ್ರಾಲಯಕ್ಕೆ ಹೋಗಿ ಬಂದವರು ಮಂತ್ರಾಕ್ಷತೆನ ತಗೊಂಡು ಬಂದಿರ್ತೀರ, ಆ ಮಂತ್ರಾಕ್ಷತೆನ ಸ್ವಲ್ಪ ಕೈಯಲ್ಲಿ ಹಿಡಿದು ನಿಮ್ಗೆ ಏನು ಕಷ್ಟ ಇದೆ, ನೀವು ಯಾಕಾಗಿ ಈ ಒಂದು ಸಂಕಲ್ಪನ ಮಾಡ್ತಾ ಇದ್ದೀರಾ ಅಂತೇಳಿ ರಾಯರ ಬಳಿ ಹೇಳ್ಕೋಬೇಕು. ನೀವು ರಾಯರೇ, ನನಗಿಂಥ ಒಂದು ಕಷ್ಟನ ನಾನು ಅನುಭವಿಸ್ತಾ ಇದ್ದೀನಿ, ನಂಗೆ ಇನ್ನೂ ಅನುಭವಿಸೋಕ್ಕಾಗಲ್ಲ, ನನಗಿಂಥ ಒಂದು ಆರೋಗ್ಯ ಸಮಸ್ಯೆ ಇದೆ, ನನಗಿಂಥ ಒಂದು ಹಣಕಾಸಿನ ಸಮಸ್ಯೆ ಇದೆ, ಸಾಲ ಮಾಡ್ಕೊಬಿಟ್ಟಿದ್ದೀನಿ, ನೀವೇ ಕಾಪಾಡಬೇಕು ರಾಯರೇ, ಯಾವುದಾದ್ರು ಒಂದು ಮಾರ್ಗ ತೋರಿಸಿ ಅಂತೇಳಿ ನಿಮ್ಮೆಲ್ಲ ಕಷ್ಟವನ್ನು ರಾಯರ ಬಳಿ ಹೇಳ್ಕೊಂಡು ಆ ಮಂತ್ರಾಕ್ಷತೆನ ಆ ತಟ್ಟೆಗೆ ಹಾಕಬೇಕಾಗುತ್ತೆ. ರಾಯರನ್ನು ಏನು ಇಟ್ಟಿರ್ತೀರ ಆ ತಟ್ಟೆಗೆ ಹಾಕಿಬಿಟ್ಟು ಒಂದು ವೀಳ್ಯದೆಲೆನ ತಗೊಂಡು ಒಂದು 2-3 ವೀಳ್ಯದೆಲೆನ ಇಟ್ಬಿಟ್ಟು ಅದ್ರ ಮೇಲೆ ತುಪ್ಪದ ಬತ್ತಿ ಇಡಬೇಕು. ನೀವು ದಿನ ಆರತಿ ಬಟ್ಲಲ್ಲಿ ರಾಯರಿಗೆ ಆರತಿನ ಮಾಡ್ತೀರಲ್ವ, ನೀವು ಇವಾಗ ಅದ್ರಲ್ಲಿ ಮಾಡಬಾರ್ದು. ರಾಯರಿಗೆ ವೀಳ್ಯದೆಲೆ ಏನಿರುತ್ತೆ ಅದನ್ನ ಒಂದು 2-3 ತಗೊಳ್ಳಿ, ಯಾಕಂದರೆ ಕೈ ಸುಡತ್ತೆ ಅಲ್ವ. ಹಾಗಾಗಿ ವೀಳ್ಯದೆಲೆ ಮೇಲೆ ತುಪ್ಪದ ಬತ್ತಿ, ನೀವು ಮನೇಲೇ ತುಪ್ಪದ ಬತ್ತಿನ ತಯಾರು ಮಾಡ್ಬೋದು. ಇಲ್ಲ ಅಂತಂದರೆ ಈ ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕು ನನ್ನದೆಲ್ಲ ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ, ನೀವು ಬೇಕಾದರೆ ತಗೋಬೋದು. ನನ್ನ ಹತ್ರ ಏನೇನಿದೆ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಅಟ್ಯಾಚ್ ಮಾಡಿರ್ತೀನಿ ಲಿಂಕಲ್ಲಿ, ನೀವು ತಗೋಬೋದು. ತುಪ್ಪದ ಬತ್ತಿ 2 ತುಪ್ಪದ ಬತ್ತಿನ ನೀವು ಇಟ್ಬಿಟ್ಟು ರಾಯರಿಗೆ ನೀವು ಆ ವೀಳ್ಯದೆಲೆ ಮೇಲೆ ತುಪ್ಪದ ಬತ್ತಿ ಹಚ್ಚಿ ನೀವು ರಾಯರಿಗೆ ಆರತಿನ ಮಾಡಬೇಕು. ಆರತಿನ ಮಾಡ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ನೀವು ರಾಯರಿಗೆ ಆರತಿನ ಮಾಡಬೇಕು. ಅದಾದ ನಂತರ ನೀವು ರಾಯರಿಗೆ ತೆಂಗಿನಕಾಯಿನ ಹೊಡೆದ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ರಾಯರಿಗೆ ಭಕ್ತಿಯಿಂದ ಸ್ವಲ್ಪ ಹೊತ್ತು ರಾಯರ ಮುಂದೆ ಕೂತ್ಕೊಂಡು ನೀವು ರಾಯರ ಮಂತ್ರ ಹೇಳೋದಾಗಲಿ ಅಥವಾ ನಿಮ್ಮೇನು ಕಷ್ಟ ಇದೆ ಅದನ್ನು ಹೇಳೋದಾಗಲಿ ಸ್ವಲ್ಪ ಹೊತ್ತು ರಾಯರ ಮುಂದೆ ಕೂತ್ಕೊಂಡು ಬೇಡ್ಕೊಳ್ಳಿ. ಇನ್ನು ಸಾಧ್ಯವಾದರೆ ಗುರುವಾರ ಮನೆಯಲ್ಲಿ ಸಿಹಿ ಮಾಡಿ ರಾಯರಿಗೆ ನೈವೇದ್ಯನ ನೀವು ಇಡ್ಬೋದು. ಪೂಜಾ ಸಮಯದಲ್ಲಿ ನೈವೇದ್ಯನ ಮಾಡಿ ರಾಯರಿಗೆ ಆರತಿ ಕೂಡ ಮಾಡ್ಬೋದು ನೀವು. ಇನ್ನು ಆ ತೀರ್ಥ ಏನಿರುತ್ತೆ ಅದನ್ನು ನೀವು ತೀರ್ಥ ಪ್ರಸಾದವಾಗಿ ಮನೆಯವರಿಗೆಲ್ಲ ಕೊಡ್ಬೋದು. ಇನ್ನು ಆ ವೀಳ್ಯದೆಲೆ ಏನಿರುತ್ತೆ ಅದನ್ನು ನೀವು ಮಂಗಳಾರತಿ ಮಾಡಿದ ವೀಳ್ಯದೆಲೆನ ನೀವು ತುಳಸಿ ಗಿಡದ ಬುಡಕ್ಕೆ ನೀವು ಹಾಕ್ಬೋದು. ಇಲ್ಲ ಅಂತಂದರೆ ಹಸುಗಳಿಗೆ ಕೊಟ್ಟರು ತುಂಬ ಒಳ್ಳೆಯದು, ಆ ರೀತಿ ಕೂಡ ನೀವು ಮಾಡ್ಬೋದು. ಹಸುಗಳಿಗೆ ಆ ವೀಳ್ಯದೆಲೆನ ಕೊಡ್ಬೋದು. ಇನ್ನು ಗುರುವಾರ ದಿನ ಮಾಂಸಾಹಾರ ಸೇವಿಸಬೇಡಿ, ಮದ್ಯಪಾನ, ಧೂಮಪಾನ, ಗುಟ್ಕಾ ಇದ್ಯಾವುದು ಸೇವಿಸಬಾರ್ದು. ಆ ದಿನ ಬ್ರಹ್ಮಚಾರ್ಯನ ಪಾಲಿಸಬೇಕು. ಬೇರೆಯವ್ರ ಮನೇಲಿ ಊಟ ಮಾಡೋದಾಗಲಿ ಬೇರೆಯವ್ರ ಎಂಜಲನ್ನ ಸೇವಿಸೋದಾಗಲಿ ಮಾಡಬಾರ್ದು. ಆದಷ್ಟು ಮಡಿಯಿಂದ ನೀವು ಗುರುವಾರ ಪೂಜೆನ ಮಾಡಬೇಕು. ಇದೇ ರೀತಿ ಪ್ರತಿ ಗುರುವಾರ ನೀವು ರಾಯರಿಗೆ ಮಡಿಯಿಂದ ಪೂಜೆ ಮಾಡ್ತಾ ಬನ್ನಿ. ನೀವು 3 ವಾರ ಆದರೂ ಮಾಡ್ಬೋದು, 5 ವಾರ ಆದರೂ ಕೂಡ ಮಾಡ್ಬೋದು. ಮಧ್ಯದಲ್ಲಿ ಪೀರಿಯಡ್ಸ್ ಬಂದರೆ ಆ ದಿನ ಪೂಜೆ ಮಾಡಬೇಡಿ. ಆ ವಾರ ಮುಂದಿನ ವಾರದಿಂದ ಮತ್ತೆ ಶುರು ಮಾಡಿ. ಹೀಗೆ ರಾಯರಿಗೆ ಪ್ರತಿ ಗುರುವಾರ ನೀವು ವೀಳ್ಯದೆಲೆಯಿಂದ ತುಪ್ಪದ ಆರತಿ ಮಾಡ್ತಾ ಬನ್ನಿ. ನೀವೇನು ಅಂದ್ಕೊಂಡು ರಾಯರಿಗೆ ಈ ಪೂಜೆನ ಮಾಡ್ತೀರೋ ರಾಯರು ಖಂಡಿತವಾಗ್ಲೂ ನಿಮಗೆ ನೆರವೇರಿಸ್ತಾರೆ. ನೀವು ಯಾರೆಲ್ಲ ಈ ಒಂದು ಪೂಜೆನ ಇವಾಗ ನಾಡಿದ್ದು ಗುರುವಾರ ಅಲ್ವಾ, ನಾನು ಕೂಡ ಶುರು ಮಾಡ್ತಾ ಇದ್ದೀನಿ. ನೀವು ಕೂಡ ಯಾರೆಲ್ಲ ಈ ಒಂದು ವ್ರತನ ಶುರು ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಈ ಒಂದು ವ್ರತನ ಮಾಡಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಮನೆಯಲ್ಲಿ ಅವ್ರಿಗೆ ಏನು ಕಷ್ಟ ಇರುತ್ತೆ, ಕೆಲವರು ಪಾಪ ತುಂಬ ಸಾಲ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಸಾಲ ಮಾಡ್ಕೊಂಡವರು ಕೂಡ ಈ ಒಂದು ಪೂಜೆ ಮಾಡಿದ್ರೆ ಕ್ರಮೇಣವಾಗಿ ಅವ್ರ ಸಾಲ ತೀರ್ತಾ ಬರುತ್ತೆ. ಅನಿರೀಕ್ಷಿತವಾಗಿ ಮನೆಗೆ ಹಣ ಬರೋದಕ್ಕೆ ಶುರು ಆಗುತ್ತೆ. ನಾನು ಈ ಹಿಂದೆ ಕೂಡ ಸಂಕಲ್ಪನ ಮಾಡಿದ್ದೀನಿ, ಅದಕ್ಕಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.